ಬ್ರೋ ದೇವರ ಫಿಲಮ್ ಇವಾಗ ನೋಡಿದ್ವಿ ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ ಮಾತ್ರ ಸಕ್ಕದಾಗೈತೆ. ಇದರಿಂದ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಅವ್ರ ಆ್ಯಕ್ಟಿಂಗ್ನ ಯಾರೂ ಮೀರ್ಸೋಕ್ಕಾಗಲ್ಲ. ಒನ್ ಟೇಕ್ ಆ್ಯಕ್ಟರ್ ಅಂತ ಅವ್ರಿಗೆ ಸುಮ್ಮನೆ ಕೊಟ್ಟಿಲ್ಲ ಅವರು. ಏನಕ್ಕಂದರೆ ಈ ಫಿಲಮಲ್ಲಿ ಅವರು ದೇವರ ಮತ್ತು ಇನ್ನೊಂದು ಮಗನ ಸೀನು ಅಂತ ಐತೆ, 2 ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅದನ್ನ ಹೆಂಗೆ ಜನಕ್ಕೆ ನಂಬಿಸ್ತಾರೆ ಅಂದರೆ ಆ ಕ್ಯೂರಿಯಾಸಿಟಿ ಫಿಲಮಲ್ಲಿ ಎತ್ತು ಹಿಡ್ದಿದ್ದಾರೆ. ಏನಕ್ಕಂದರೆ NTR ಅವರು. ಸೊ ಕೊಟ್ಟಾಲ ಶಿವ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಈ ಫಿಲಮಲ್ಲಿ. ಸೊ ನೋಡಿ, ನ್ಯಾಷನಲ್ ಅನಿಮಲ್ ಯಾವ್ದು ಹೇಳಿ? ಟೈಗರು. ಸೊ ಆ್ಯಕ್ಟರ್ ಅಂದರೆ ಯಾರು ಹೇಳಿ? ಅದೇ ನಮ್ಮ ಜೂನಿಯರ್ NTR. ಹುಲಿ ಯಾವತ್ತಿದ್ರು ಹುಲಿನೇ, ಅದಂತೂ ಈ ಫಿಲಮಲ್ಲಿ ಪ್ರೂವ್ ಆಗಿಬಿಟ್ಟಿದೆ. ಆಮೇಲೆ ಇನ್ನೊಂದಿದೆ, ರಾಜಮೌಳಿ ಅವ್ರ ಫಿಲಮ್ ಡೈರೆಕ್ಷನ್ ಆದಮೇಲೆ ಹೀರೋ ಯಾವುದೇ ಫಿಲಮ್ ಮಾಡಿದ್ರೆ ನೆಕ್ಸ್ಟ್ ಫಿಲಮ್ ಫ್ಲಾಪ್ ಆಗುತ್ತೆ ಅಂತ. ಆದರೆ ಆ ಬ್ಯಾರಿಯರ್ನ NTR ಅವರು ಬ್ರೇಕ್ ಮಾಡೋರೆ. ಸೊ ಈ ಫಿಲಮ್ ಅಂತೂ 1000 ಕೋಟಿ ಕಲೆಕ್ಷನ್ ಆಗೇ ಆಗುತ್ತೆ ಬ್ರೋ, ಬರ್ಕೊಡ್ತೀನಿ ಬೇಕಾದರೆ. ಸೊ ಫಿಲಮು ಪಕ್ಕಾ ಸಕ್ಕದಾಗ ಐತೆ ಇದು. ಸೊ ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ದೀರಾ ದೇವರ ಫಿಲಮ್ಗೆ, ಆದಷ್ಟು ಬೇಗ ಬಂದು ಫಿಲಮ್ ನೋಡಿ. ನಿಮ್ಗೆ ಈ ಫಿಲಮ್ ಅಂತೂ ನಿಮ್ಗೆ ಬೇಸರ ಅಂತೂ ಮೂಡಿಸೋದೇ ಇಲ್ಲ. ಆ್ಯಂಡ್ ನೀವು ಪಕ್ಕಾ ಪೈಸಾ ವಸೂಲು. ಏನಕ್ಕಾರೆ ಆ್ಯಕ್ಟಿಂಗ್ ಹಂಗೆ ಇದೆ. ಜೂನಿಯರ್ NTR ಅವರು ಸ್ಕ್ರೀನಲ್ಲಿ ಅವ್ರ ಅಪಿಯರೆನ್ಸ್ ಅಂತೂ ತುಂಬ ಸಕ್ಕದಾಗೈತೆ. ಒಂದು ಇಂಟರ್ವಲ್ ಬ್ಲಾಕಲ್ಲಿ ಒಂದು ಸೀನ್ ಐತೆ, ಆ ರಕ್ತದಲ್ಲಿ ನದಿ ನೀರಲ್ಲಿ ಆ ಕತ್ತಿ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ತೊಳ್ಬಿಟ್ಟು ಹಿಂಗೆ ಎದ್ದೊಳ್ತಾರೆ. ಆ ಸೀನ್ ಅಂತೂ ಮೈಂಡ್ ಬ್ಲೋಯಿಂಗ್ ಬ್ರೋ. ನೀವು ಬಂದು ಫಿಲಮ್ ನೋಡಿ, ನೀವೇ ಅರ್ಥ ಮಾಡ್ಕೋತೀರಾ. ಆ್ಯಂಡ್ ಫಿಲಮ್ ಅಂತೂ ಬ್ಲಾಕ್ ಬಸ್ಟರ್ ಆಗೇ ಆಗೋದು. ತುಂಬಾ ಇಷ್ಟ ಆಯ್ತಣ್ಣ ಮೂವಿ ಮಾತ್ರ. ಏನು ಕ್ರೇಜು ಅಂತೀರ ದೇವರ ಮೂವಿ. ಹಬ್ಬ ದೇವರೇ, 1 ಗಂಟೆ ಶೋಲು ಇಷ್ಟೊಂದು ಜನ ನಿದ್ದೆಗೆಟ್ಕೊಂಡು ಬರ್ತಾರೆ ಅಂದರೆ ಇನ್ನೆಷ್ಟು ಅಭಿಮಾನ ಇದೆ ಯಂಗ್ ಟೈಗರ್ ಜೂನಿಯರ್ NTRಗೆ ಅಂದರೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಅನಿರುದ್ಧ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಗುರು. ಏನು ಒಂದೊಂದು ಬೀಟ್ಸು ಬರುತ್ತೆ, ಹಾರ್ಟ್ ಅಟ್ಯಾಕ್ ಆದಂಗೆ ಆಗುತ್ತೆ ನಿಜವಾಗ್ಲೂ. ಅಂಥ BGM ಸೂಪರಾಗಿದೆ. ಸಾಂಗ್ಸು ಫೈಟ್ ಅಂತೂ ಮಾತಾಡಂಗೆ ಇಲ್ಲ ಬ್ರೋ, ಸೂಪರು. ಯಂಗ್ ಟೈಗರ್ಗೆ ಮತ್ತೊಂದು ಡಬಲ್ ಧಮಾಕ. RRR ಆದಮೇಲೆ ಮತ್ತೊಂದು ಮೆಗಾ ಹಿಟ್ ಕೊಡ್ತಾ ಇದ್ದಾರೆ. ತುಂಬಾ ಇಷ್ಟ ಆಯಿತು. ಇವತ್ತು ಒಂದು ಖುಷಿ ಆಯಿತು ಅಂದರೆ ಇವತ್ತು ದೇವರ ರಿಲೀಸ್ ಆಯಿತು, ನಾಳೆ ನಮ್ಮ ದೇವರು ರಿಲೀಸ್ ಆಯ್ತಿದ್ದಾರೆ. ಇವತ್ತು ಜೈ ಡಿ ಬಾಸ್. ಬ್ರದರ್, ಇವತ್ತು ದೇವರ 1 ಗಂಟೆ ಶೋ ನೋಡಿದ್ವಿ. ಇದು ನೋಡಿದ್ಮೇಲೆ ಅರ್ಥ ಆಯಿತು ಇದು ದೇವರ ಅಲ್ಲ, ನಮ್ಮ NTR దేవుడు ಅಂತ. ಯಾಕೆ ಅಂದರೆ 1 ಗಂಟೆಗೆ ರಿಲೀಸ್ ಆಗಿರೋ ಫ್ಯಾನ್ ಶೋಗೆ ಇದು ಹೈದ್ರಾಬಾದಲ್ಲ, ಕರ್ನಾಟಕ, ಇಲ್ಲೂ ಈ ಥರ ಕ್ರೇಜ್ ಮಡಗಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಬ್ರೋ. ಇವಾಗ ಕೆಲವೊಂದು ದಾಖಲೆ ಇತ್ತು, ರಾಜಮೌಳಿ ಆದಮೇಲೆ ಯಾರೇ ಸಿನಿಮಾ ಮಾಡಿದ್ರು ಆ ಹೀರೋ ಫ್ಲ್ಯಾಪು ಅಂತ. ಅದನ್ನು ಮೀರ್ಸೋಕ್ಕೆ NTR ಬರಬೇಕಾಯ್ತು, ಅದನ್ನು ಸುಳ್ಳು ಮಾಡ್ಸೋಕ್ಕೆ NTR ಬಂದವ್ರೆ. ಈ ಸಿನಿಮಾದಲ್ಲೇ ಒಂದು ಡೈಲಾಗ್ ಐತೆ ಬ್ರೋ, ಈ ಸಮುದ್ರದಲ್ಲಿ ಮೀನುಗಳಿಗಿಂತ ರಕ್ತನ ಕತ್ತಿನ ಜಾಸ್ತಿ ನೋಡೈತೆ, ಆ ರಕ್ತ ಸಮುದ್ರ ನೋಡ್ಬೇಕಂದ್ರೆ ಈ ದೇವರ ಫಿಲಮ್ ನೋಡಿ, ನೆಕ್ಸ್ಟ್ ಲೆವೆಲ್ಲು. ಅದರಲ್ಲೂ ಇವರು ಒಂದು ಫ್ರೇಮಲ್ಲಿ 3 ಥರ ಆ್ಯಕ್ಟಿಂಗ್ ಮಾಡ್ತಾರೆ ಬ್ರೋ. ಅವ್ರನ್ನ ಸುಮ್ಮನೆ ಕರೆಯಲ್ಲ, ಯಾಕಂದರೆ ನಟನಾಸುರ ಅಂತ. ಅವ್ರದ್ದು ಯಮದೊಂಗ ಆಗಲಿ, ಜೈ ಲವಕುಶ ಆಗಲಿ, ಅವ್ರು ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಅಂದರೆ ಅವರೇ ನಂಬಿಸ್ಬಿಡ್ತಾರೆ ಬ್ರೋ. ವಿಲನ್ ಆಗಲಿ ಹೀರೋ ಆಗಲಿ ಕೊನೆವರೆಗೂ ನಂಬಿಸ್ಬಿಡ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ಒನ್ ಟೇಕ್ ಆರ್ಟಿಸ್ಟ್ ಅಂತ ಸುಮ್ಮನೆ ಕರೆಯಲ್ಲ ಅವ್ರನ್ನ, ಓಕೆನಾ? ದಯವಿಟ್ಟು ಎಲ್ಲ ಬಂದು ದೇವರ ಸಿನಿಮಾ ನೋಡಿ. ಇದರ ಏನಕ್ಕೆ ಅಂದರೆ ನಮ್ಮ ಪವರ್ ಅವ್ರ ಬ್ರದರ್ ಇವರು. ಅಪ್ಪು ಅಣ್ಣ ಬಾಯಿ ತುಂಬ ಹೇಳೋರೆ. ಅವ್ರು ಫಸ್ಟು ಫಂಕ್ಷನ್ ಮಾಡಿದಾಗ ಅವ್ರು ಬಂದಿದೆ ಇವರು ರಾಜ್ಯ ಪ್ರಶಸ್ತಿ ಕೊಡೋಕ್ಕೆ. ಇನ್ನೊಂದೇನೆಂದರೆ ಅವ್ರ ಫಿಲಮಲ್ಲಿ ನೀವು ನೋಡಿ, ಅವ್ರು ಬೇರೆಯವ್ರಿಗೆ ಸಾಂಗೇ ಆಡಿಲ್ಲ, ಅವ್ರ ಫಿಲಮಿಗೆ ಮಾತ್ರ ಅವ್ರು ಸಾಂಗ್ ಆಡ್ಕೊಂಡವ್ರೆ. ಅಪ್ಪು ಅವ್ರಿಗೆ ಅಂದರೆ ನಮ್ಮ ಬ್ರದರು ಅಂತ ಬಂದು ಆಡ್ಕೊಟ್ಟವ್ರೆ. NTR ಫ್ಯಾನ್ಸ್ ಜೊತೆ ನಾವು ಅಪ್ಪು ಫ್ಯಾನ್ಸ್ ಇರ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಜೈ ಅಪ್ಪು ಅಣ್ಣ, ಜೈ NTR.